ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಶಿಫಾರಸು. ತಮಿಳುನಾಡಿಗೆ 15 ದಿನದಲ್ಲಿ 11.7 ಟಿಎಂಸಿ ನೀರು ಹರಿಸೋದಕ್ಕೆ ಶಿಫಾರಸು ಮಾಡಿದ್ದು 15 ದಿನಗಳ ಕಾಲ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಶಿಫಾರಸು. ಸಂಗ್ರಹ ಕಡಿಮೆ ಇದ್ರೂ ಮತ್ತೆ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಶಿಫಾರಸು ಮಾಡಿದ್ದು 1.5 ಗಂಟೆ ಕಾಲ ಸಿಡಬ್ಲ್ಯೂಆರ್ಸಿ ಸಭೆ ನಂತರ ನೀರು ಹರಿಸೋದಕ್ಕೆ ಶಿಫಾರಸು ಮಾಡಿದ್ದಾರೆ. ಕರ್ನಾಟಕದ ಪಾಲಿಗೆ ಸಿಡಬ್ಲ್ಯೂಆರ್ಸಿ ಮತ್ತೆ ಬರೆ ಎಳೆದಿದೆ. 15 ದಿನದಲ್ಲಿ 11.7 ಟಿಎಂಸಿ ನೀರು ಹರಿಸಬೇಕು. ಅಂದರೆ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರು ಹರಿಸಬೇಕು. ಒಂದು ಕಡೆ ಜಲಾಶಯಗಳಲ್ಲಿ ಸಂಗ್ರಹ ಕಡಿಮೆಯಾಗ್ತಾ ಇದೆ, ಮಳೆ ಕೈ ಕೊಟ್ಟಿದೆ. ಇದರ ನಡುವೆ ಮತ್ತೆ ಮೇಲಿಂದ ಮೇಲೆ ಕರ್ನಾಟಕದ ನೀರಿನ ಬವಣೆ, ನೀರಿನ ಸಂಕಷ್ಟನ ಕೇಳಿಸ್ಕೊಳ್ತಾ ಇಲ್ಲ ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ. ಈಗ ಮತ್ತೆ ಸಿಡಬ್ಲ್ಯೂಆರ್ಸಿಯಿಂದ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಸಲಹೆ ಕೊಟ್ಟಿದೆ. 1.5 ಗಂಟೆ ಕಾಲ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಿತು. 15 ದಿನದಲ್ಲಿ 11.7 ಟಿಎಂಸಿ ನೀರು ಹರಿಸಬೇಕಂತೆ. ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರು ಹರಿಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.